ನೋಡ್ರಿ ಅವರೇ ಇರ್ಲಲ್ಲ 5 ವರ್ಷಗಳ ಕಾಲ ಗೂಟ ಹುಡ್ಕೊಂಡು ಅವರೇ ಇರ್ಲಿ, ನಾವ್ ಬೇಡ ಅನ್ನಕ್ ಹೋಗಲ್ಲ. ಯಾಕಂದ್ರೆ ಅವರೇ ಇರ್ಲಿ. ಯಾಕಂದ್ರೆ ನಾವು ಇವತ್ತು ಅವ್ರನ್ನ ಎಂತ ಪರಿಸ್ಥಿತಿಯಲ್ಲಿ ಕೂಡ ನಾವು ಏನು ಆಪರೇಷನ್ ಕಮಲ ಮಾಡಕ್ ಹೋಗಲ್ಲ, ನಮ್ಗೆ ಬೇಕೇ ಇಲ್ಲ. ನಮಗೇನು ಇವತ್ತು 5 ವರ್ಷಗಳ ಕಾಲ ಜನರ ಮ್ಯಾಂಡೇಟ್ ಕೊಟ್ಟಿರೋ ಕಾರಣ ಸಿದ್ದರಾಮಯ್ಯ ಇರ್ತಾರಲ್ಲ ಅದನ್ನ ನೋಡ್ಕೋಬೇಕಾಗುತ್ತೆ. ಇಲ್ರಿ, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ರೀ, ಅದ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ. ಅಲ್ಲ, ಎಲ್ಲಿ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಎಲ್ಲಿ ಕೂಡ ಅವರು ಉಲ್ಲೇಖನೆ ಮಾಡಿಲ್ಲ. ರಾಷ್ಟ್ರೀಯ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು ಕೂಡ ಅವ್ರು ಅಲ್ರಿ, ಅಲ್ಲಲ್ಲ ಇಲ್ರಿ, ಅವರೇ ಬಾಯಲ್ಲಿ ನಾನು ಹೈಕಮಾಂಡ್ ಅಲ್ಲ ಅಂದ್ರೆ ಕೂಡ ಇವತ್ತು AICC ಅಧ್ಯಕ್ಷರು ಅಂದ್ರೆ ಅದೊಂದು ದೊಡ್ಡ ಗೌರವ ಇರುವಂತ ರಾಷ್ಟ್ರೀಯ ನಾಯಕರು ಅವರು. ಆ ರಾಷ್ಟ್ರೀಯ ನಾಯಕರು ಇರೋ ಕಾರಣ ಅವ್ರ ಬಾಯಲ್ಲಿ ಕೂಡ ಎಲ್ಲಿ ಬಂದಿಲ್ಲ ಅಂದ್ರೆ ಅಲ್ಲಿ ಎಲ್ಲ ಒಂದ್ ಕಡೆ ತೂಗ್ತಾರಂತ ಕತ್ತಿ ಮುಖ್ಯಮಂತ್ರಿ ಕುರ್ಚಿ ಅನ್ನೋದು ಗೊತ್ತಾಗುತ್ತೆ. ಖರ್ಗೆ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಕೂಡ ಒಂದಿಷ್ಟು ಮಾತುಗಳು ಇರ್ತಕ್ಕಂಥದ್ದು. ಅಲ್ಲ, ಮುಖ್ಯಮಂತ್ರಿಗಳಾಗದ್ ಬಿಟ್ಬಿಟ್ಟು ಹಳೆ ಸುದ್ದಿಯಲ್ಲಿ ಇದ್ರಿ ನೀವು. ಅವ್ರು ಪ್ರಧಾನಮಂತ್ರಿಗಳ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಪಾರ್ಟಿಯವ್ರು ಘೋಷಣೆ ಮಾಡ್ರಿ ಅಂತ ಹೇಳಿದಾರೆ ಇವಾಗ. ಇದು ಹಳೆ ಸುದ್ದಿ ಆಯ್ತು. ಮುಖ್ಯಮಂತ್ರಿ ದಲಿತ ಪ್ರಧಾನಮಂತ್ರಿ ಆಗ್ಬೇಕನ್ನೊಂದು ಕೂಗು ಎದ್ದಿದೆ. ರಾಹುಲ್ ಗಾಂಧಿ ಅವ್ರು ಎಲ್ಲ ಹೋಗ್ತಾರ ಗೊತ್ತಿಲ್ಲ ಆಗ್ಲಿ. ಅವರು ಈ ದಲಿತರ ಮೇಲೆ ಕಳಕಳಿದ್ರಿಗಿನ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ ಪಾರ್ಟಿಯಿಂದ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡ್ಲಲ್ಲ.